ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕೆ ವಿಶ್ವನಾಥ್ ಬೆಂಗಳೂರಿಂದ ಮಾತಾಡ್ತಿರೋದು. ನಾನು ನನ್ನ ಹವ್ಯಾಸದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ನಾಣ್ಯಗಳು, ಅಂಚೆ ಚೀಟಿಗಳು ಮತ್ತು ನೋಟುಗಳು ಹಾಗೂ 1600ಕ್ಕೂ ಹೆಚ್ಚು ಹಸ್ತಾಕ್ಷರಗಳನ್ನ ಸಂಗ್ರಹ ಮಾಡಿದ್ದೀನಿ. ಅವುಗಳನ್ನ ಅನೇಕ ಕಡೆ ಪ್ರದರ್ಶನಗಳನ್ನು ಕೂಡ ಮಾಡಿದ್ದೀನಿ, ಶಾಲಾ ಕಾಲೇಜುಗಳಲ್ಲಿ. ಎಲ್ಲರಿಂದನೂ ಮೆಚ್ಚುಗೆಯನ್ನು ಗಳಿಸಿದ್ದೀನಿ. ಇದು ನನ್ನ ಹೆಗ್ಗಳಿಕೆಯ ಆಗಿ ನಾನು ಹೇಳ್ತಿರೋದು ಮಾತಲ್ಲ. ಯಾರೇ ಆಗಲಿ, ತಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಯಾವುದೇ ರೀತಿಯಾದಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಅದು ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಶಿವರಾಮ ಕಾರಂತರು ಒಂದು ಭಾಷಣದಲ್ಲಿ ಹೇಳಿದಂಥದ್ದು ಜ್ಞಾಪಕ ನನಗೆ. ಹಾಗಾಗಿ ನಾವು ಅತ್ಯಂತ ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ನಾವು ಒಂದು ಹವ್ಯಾಸವನ್ನು ಇಟ್ಕೊಂಡ್ರೆ ಅದು ನಮ್ಮ ವ್ಯಕ್ತಿತ್ವವನ್ನು ಸುಂದರವಾಗಿ ರೂಪುಗೊಳಿಸುತ್ತೆ. ಹಾಗಾಗಿ ಈ ಹವ್ಯಾಸ ನನಗೆ ನನ್ನ ಚಿಕ್ಕಪ್ಪನಿಂದ ಬಂದಂಥ ಬಳವಳಿ. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿ ಕೆಲಸ ಮಾಡ್ತಿದ್ರು. ಆ ಹಿಂದಿನ ಕಾಲದಲ್ಲಿ ಎಲ್ಲ ಕಡೆಯಿಂದನೂ ಅವರಿಗೆ ಪತ್ರಗಳು ಬರ್ತಿತ್ತು. ಈಗಿನ ಹಾಗೆ ಇಮೇಲು ಅದೆಲ್ಲ ಏನೂ ಇರಲಿಲ್ಲ. ಹಾಗಾಗಿ ಆ ಪತ್ರಗಳು ಬಂದಿದ್ದನ್ನೆಲ್ಲ ಓಪನ್ ಮಾಡಿ ಅದನ್ನು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕೋ ಅದನ್ನೆಲ್ಲ ಕಳಿಸ್ತಿದ್ರು. ಅದು ಆ ಕವರ್ಗಳಲ್ಲಿ ಬಂದಂಥದ್ರ ಮೇಲಿದ್ದಂತಹ ಅಂಚೆ ಚೀಟಿಗಳನ್ನು ನನಗೆ ತಂದುಕೊಟ್ಟು, ಇದು ನೋಡು, ಇವರು ಗಾಂಧಿ, ಇವರು ನೆಹರು, ಇವರು ಇದು ಎಲ್ಲ ವ್ಯಕ್ತಿಗಳ ಹೆಸರು ಹೇಳ್ತಿದ್ರು. ಆ ಸಮಯದಲ್ಲಿ ನನಗೆ ಯಾವುದೂ ಅರ್ಥ ಆಗದೇ ಇದ್ರು ಕೂಡ ನನ್ನ ಒಡನಾಡಿಗಳ ಹತ್ರ ಅವುಗಳು ಇಲ್ಲದೇ ಇದ್ದಿದ್ದು ನನ್ನ ಹೆಗ್ಗಳಿಕೆಗೆ ಕಾರಣವಾಗಿತ್ತು. ಹಾಗಾಗಿ ಅದನ್ನು ಇಟ್ಕೊಂಡು ನಾನು ಮುಂದುವರಿತಾ ಇದ್ದೆ. ಒಂದು ದಿವಸ ನಮ್ಮ ಚಿಕ್ಕಪ್ಪನವ್ರ ಸ್ನೇಹಿತರು ಮನೆಗೆ ಬಂದಾಗ ಇದನ್ನು ಜೋಡಿಸೋದು ಹೀಗಲ್ಲ, ಬೇರೆ ಹಿಂಜಸ್ ಹಾಕಿ ಇಡಬೇಕು ಅನ್ನೋ ರೀತಿಯಲ್ಲಿ ಹೇಳಿದರು. ಆಗ ಆ ನಿಮಿಷಕ್ಕೆ ಏನೂ ಅರ್ಥ ಆಗದಿದ್ರು ಕೂಡ ಒಟ್ಟಲ್ಲಿ ಅಂಟಿಸ್ಬಾರ್ದು ಅನ್ನೋದಷ್ಟು ಮಾತ್ರ ಗೊತ್ತಾಯಿತು. ಆಮೇಲೆ ಬರೀ ಸಂಗ್ರಹ ಮಾಡ್ತಾ ಹೋದೆ. ನಾನು ರಿಟೈರ್ ಆಗೋವರೆಗೂ ಕೇವಲ ಸಂಗ್ರಹವನ್ನೇ ಮಾಡಿದೆ. ಈಗ ರಿಟೈರ್ ಆಗಿದೆ ನಾನು 74 ವರ್ಷದ ಯುವಕ. ನಾನು 14 ವರ್ಷಗಳಿಂದ ಅದಕ್ಕೆ ಒಂದು ರೂಪುರೇಷೆಗಳನ್ನ ಕೊಟ್ಟು ಅದನ್ನು ಸುವ್ಯವಸ್ಥಿತವಾಗಿ ಇಟ್ಟಿದ್ದೀನಿ. ನನ್ನಂತೆ ಅನೇಕ ಸಹಸ್ರಾರು ಜನಗಳು ಈ ಸಂಗ್ರಹಗಳನ್ನ ಮಾಡ್ತಾರೆ. ಆದರೆ ಅವ್ರಿಗೂ ನನಗೂ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ, ಅವರು ಕೇವಲ ಆ ನಾಣ್ಯಗಳನ್ನ, ಅಂಚೆ ಚೀಟಿಗಳನ್ನ ಹಾಗೆ ಇಟ್ಬಿಟ್ಟು ತೋರಿಸ್ತಾರೆ. ಆದರೆ ಯಾವುದೇ ರೀತಿಯಾದ ವಿವರಗಳನ್ನ ಅದರಲ್ಲಿ ಕೊಟ್ಟಿರೋದಿಲ್ಲ. ನಾನು ಅತ್ಯಂತ ವಿಶಿಷ್ಟತೆಯಿಂದ ಅದನ್ನು ಒಂದು ನೋಡಲಿಕ್ಕೆ ಯೋಗ್ಯವಾಗುವಂಥ ರೀತಿಯಲ್ಲಿ ಆಕಾರಾದಿಯಾಗಿ ಇಟ್ಟು ಅದನ್ನು ಎಲ್ರಿಗೂ ತೋರಿಸ್ತೀನಿ. ಹೀಗಾಗಿ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ನಾನು ಮೊದಲು ಮಾನವ ಸಂಪನ್ಮೂಲದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ನಮ್ಮದೊಂದು ಪ್ಲೇಸ್ಮೆಂಟ್ ಕಂಪ್ನಿ ಇತ್ತು, ಆನ್ಲೈನ್ ಪ್ಲೇಸ್ಮೆಂಟ್ ಸರ್ವಿಸಸ್ ಅಂತ. ಅದರಲ್ಲಿ ನಾನು ಜನಗಳಿಗೆ ಉದ್ಯೋಗವನ್ನು ಕೊಡೋಂಥ ಕಾಲದಲ್ಲಿ ಉದ್ಯೋಗಗಳನ್ನು ಕೊಡಿಸಿದ್ದೀನಿ. ಆ ಸಂಸ್ಥೆಯನ್ನು ನಾನು 24 ವರ್ಷ ಸತತವಾಗಿ ನಡೆಸಿದ್ದೀನಿ. ಆ ಸಂಸ್ಥೆಯಲ್ಲಿ ನನ್ನ ಮಡದಿ ನನಗೆ ಒಡತಿಯಾಗಿದ್ಲು. ಅವಳೇ ನನ್ನ ಬಾಸು, ಮನೆ ಒಳಗೆ ಮತ್ತು ಮನೆ ಹೊರಗೆ. ಹಾಗಾಗಿ ಅದು ಸುಸೂತ್ರವಾಗಿ ನಡೀತು. ಆ ಸಮಯದಲ್ಲಿ ಕಲೆಕ್ಟ್ ಮಾಡಿದಂತಹ, ಸಂಗ್ರಹ ಮಾಡಿದಂತಹ ಅನೇಕ ನಾಣ್ಯಗಳು ಮತ್ತು ಅಂಚೆ ಚೀಟಿಗಳು ಕೇವಲ ನನ್ನ ಸಂಗ್ರಹದಲ್ಲಿ ಕೂತ್ಕೊಂಡಿತ್ತು. ಅದಕ್ಕೆ ಯಾವುದೇ ಆದಂತಹ ಒಂದು ವ್ಯವಸ್ಥಿತವಾದ ಜೋಡಣೆ ಇರಲಿಲ್ಲ. ಹಾಗಾಗಿ ನಾನು ರಿಟೈರ್ ಆದಮೇಲೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಇದ್ರ ಬಗ್ಗೆ ಗಮನ ಬಂದು ಇದಕ್ಕೆ ವಿಶೇಷವಾದ ಗಮನವನ್ನು ಕೊಟ್ಟು ಅನೇಕರಿಂದ ಕಲಿತು ಅದಕ್ಕೆ ಈಗ ಈ ರೀತಿಯಾದ, ಈಗ ನಮ್ಮ ಮುಂದೆ ತೋರಿಸುವಂಥ ರೀತಿಯಲ್ಲಿ ಅವುಗಳನ್ನ ಜೋಡಿಸಿಟ್ಟಿದ್ದೀನಿ. ಅವುಗಳನ್ನ ಈಗ ತೋರಿಸ್ತೀನಿ. ನಾವುಗಳು ಅಂಚೆ ಚೀಟಿ ಆಗಲಿ, ನಾಣ್ಯಗಳಾಗಲಿ, ನೋಟುಗಳಾಗಲಿ ಥಿಮ್ಯಾಟಿಕ್ ಪ್ರಕಾರ ನಾವು ಅದನ್ನು ಕಲೆಕ್ಟ್ ಮಾಡ್ತೀವಿ. ಉದಾಹರಣೆಗೆ ಏನ್ಷಿಯಂಟ್ ಇಂಡಿಯಾ ಕಾಯಿನ್ಸ್, ಪ್ರಾಚೀನ ಭಾರತದ ನಾಣ್ಯಗಳು ಅಂತ ಹೇಳಿ ಒಂದು ಥೀಮು. ಆಮೇಲೆ ಬರುತ್ತೆ ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್ ಅಂತ. ಬ್ರಿಟಿಷರ ಪೀರಿಯಡ್ನಲ್ಲಿ ತಾಮ್ರದ ನಾಣ್ಯಗಳು ಮತ್ತು ಬೆಳ್ಳಿ ನಾಣ್ಯಗಳು ಎರಡು ಬಂತು. ಅದಾದ ಮೇಲೆ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಅಂತ. ಅದಲ್ಲದೆ ಸಂಸ್ಮರಣಾರ್ಥ ನಾಣ್ಯಗಳು ಅಂತ ಹೇಳಿ ಕೆಲವು ನಾಣ್ಯಗಳು ಬಂದವು. ಹೀಗಾಗಿ ಅನೇಕ ರೀತಿಯಾದಂತಹ ಥೀಮ್ಗಳನ್ನ ಇಟ್ಟುಕೊಂಡು ಅವುಗಳನ್ನ ಸಂಗ್ರಹ ಮಾಡಿದ್ದೀನಿ. ನನ್ನ ಬಳಿ 153ಕ್ಕೂ ಹೆಚ್ಚು ಥೀಮ್ಗಳಿರುವಂತಹ ನನ್ನ ಸಂಗ್ರಹ ಇದೆ. ಅದರಲ್ಲಿ ಪ್ರಪಂಚದ 1 ಡಿನಾಮಿನೇಷನ್ ಕಾಯಿನ್ಸು, 5 ಡಿನಾಮಿನೇಷನ್ ಕಾಯಿನ್ಸು, 10 ಡಿನಾಮಿನೇಷನ್ ಕಾಯಿನ್ಸ್, 50 ಡಿನಾಮಿನೇಷನ್ ಕಾಯಿನ್ಸ್, 100 ಡಿನಾಮಿನೇಷನ್ ಕಾಯಿನ್ಸ್,
ಹೀಗೆ ಅನೇಕ ರೀತಿಯಾದಂತಹ, ಆಮೇಲೆ ಆಟ್ ಶೇಪ್ಡ್ ಕಾಯಿನ್ಸು, ಹೀಗೆ ಅನೇಕ ರೀತಿಯಾದಂತಹ ನಾಣ್ಯಗಳನ್ನ ಸಂಗ್ರಹ ಮಾಡಿದ್ದೀನಿ. ಅದೇ ರೀತಿ ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡಿದ್ದೀನಿ. ಈಗ ಬರೀ ಮಾತಾಡಿ ನಿಮಗೆ ಬೋರ್ ಮಾಡೋದಕ್ಕಿಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಅವುಗಳನ್ನ ನೋಡಿ ಆನಂದಿಸಿ. ನೋಡಿ, ಇದು ಶಾತವಾಹನರ ಕಾಲದಲ್ಲಿದ್ದಂತಹ ನಾಣ್ಯ. ಇದು ಈ ನಾಣ್ಯ 230 BC, ಅಂದರೆ ಈಗ ಇದರ ವಯಸ್ಸು 2254 ವರ್ಷಗಳ ಹಿಂದೆ ಇದ್ದಂತಹ ನಾಣ್ಯ, ತಾಮ್ರದ ನಾಣ್ಯ. ಹಾಗೆ ಇದ್ದಂಥ ನಾಣ್ಯನೇ ಇದೆ. ಆಮೇಲೆ ನಮ್ಮ ಹತ್ರ ರಾಜರಾಜ ಚೋಳ ಇಡೀ ದಕ್ಷಿಣ ಭಾರತ, ಇಂಡೋನೇಷ್ಯಾ, ಮಲೇಷ್ಯಾ, ಸುಮಾತ್ರ, ಜಾವಾ ಇವುಗಳನ್ನೆಲ್ಲ ಆಳಿದಂತಹ ರಾಜ ಅವನು ಕಾಲದಲ್ಲಿ ಬಂದಂತಹ ಡಾಟ್ ಕಾಯಿನ್ಗಳು, ಅಂದರೆ ಒಂದೊಂದು ಕಾಯಿನ್ ಮೇಲೆ 1 ಡಾಟು, 2 ಡಾಟು, 3, 4, 5, 6 ಡಾಟ್ಗಳಿರ್ತಿತ್ತು. ಅಂಥ 6 ಕಾಯಿನ್ಗಳಿರುವಂತಹ ಡಾಟ್ಗಳನ್ನ ಇರುವಂತಹ ಕಾಯಿನ್ಗಳನ್ನ ಸಂಗ್ರಹ ಮಾಡಿದ್ದೀನಿ. ಅವುಗಳನ್ನ ವಿಶಿಷ್ಟವಾದ ರೀತಿಯಲ್ಲಿಟ್ಟು ರಾಜರಾಜ ಚೋಳನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವರದಿಯನ್ನು ಕೂಡ, ಅವನ ಬಗ್ಗೆ ವಿವರಗಳನ್ನು ಕೂಡ ಕೊಟ್ಟಿದ್ದೀನಿ. ಮುಂದೆ ಬರುವಂಥದ್ದು ಮೊಹಮ್ಮದ್ ಬಿನ್ ತುಘಲಕ್ಕನ ಕಾಲದ ನಾಣ್ಯ. ಹಾಗಾಗಿ ಈ ಮೊಹಮ್ಮದ್ ಬಿನ್ ತುಘಲಕ್ಕನ ನಾಣ್ಯಗಳಿದೆ. ಆಮೇಲೆ ಆದಿಲ್ ಶಾಹಿ ಪೀರಿಯಡ್ ಕಾಲದಲ್ಲಿ ಹೇರ್ ಪಿನ್ ಅಂತಹ ಬೆಳ್ಳಿ ನಾಣ್ಯಗಳಿತ್ತು. ಕಾಣಿಸ್ತಾ ಇದೆಯಾ ನಿಮಗೆ? ಇದು ನಾಣ್ಯ, ಇದು ಅದರ ಚಿತ್ರ. ಇದರ ಮೇಲ್ಗಡೆ ಅಲ್ಲಿ ಬರೆದಿರ್ತಿದ್ರು ಯಾವ ರಾಜನ ಕಾಲದ್ದು, ಎಷ್ಟು ಅದರ ಬೆಲೆ, ಮೂಲ ಬೆಲೆ ಅನ್ನೋದನ್ನೆಲ್ಲ ಅದರಲ್ಲಿ ಬರೆದಿರ್ತಿದ್ರು. ಇದು ಅತ್ಯಂತ ವಿಶೇಷವಾದಂತಹ ನಾಣ್ಯ. ಇದಕ್ಕೆ ಲಾರಿನ್ ಅಂತ ಹೇಳ್ತಿದ್ರು, ಒಂದು ಲಾರಿನ್ನು ಅಂತ ಹೇಳ್ತಿದ್ರು. ಹಾಗಾಗಿ ಇದು ಅತ್ಯಂತ ಬಹಳ ವಿಶೇಷವಾದಂತಹ ನಾಣ್ಯ ನನ್ನ ಬಳಿಯಲ್ಲಿದೆ. ಅದಾದಮೇಲೆ ಚೋಳರ ಪೀರಿಯಡ್ನ ನಾಣ್ಯಗಳು ಕೂಡ ನನ್ನ ಸಂಗ್ರಹದಲ್ಲಿದೆ. ಚೋಳರ ಪೀರಿಯಡ್ ಕಾಯಿನ್ಗಳು. ಇದನ್ನು ಈ ರೀತಿ ನಾವು ಕಾಯಿನ್ ಹೋಲ್ಡರ್ಗಳಲ್ಲಿ ಇಟ್ಟು ಇದನ್ನು ಪ್ರದರ್ಶನ ಮಾಡ್ತೀವಿ. ಅದರಲ್ಲಿ ಆ ಕಾಯಿನಿನ ವಿಶೇಷತೆಗಳನ್ನು, ಅದರ ಗುಣಗಳನ್ನು, ಅದರ ಮೌಲ್ಯಗಳನ್ನು ವಿವರವಾಗಿ ಕೊಟ್ಟಿರ್ತೀನಿ. ಯಾರೇ ಆಗಲಿ ಅದನ್ನು ನೋಡಿದಾಗ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಅವುಗಳನ್ನ ಜೋಡಿಸಿಟ್ಟಿರ್ತೀನಿ. ಹೀಗಾಗಿ ಅದೊಂದು ವಿಶೇಷವಾದಂತಹ ನೋಟವನ್ನು ನಿಮಗೆ ಕೊಡುತ್ತೆ. ಅದಾದಮೇಲೆ ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದಂತಹ ನಾಣ್ಯಗಳು ನನ್ನ ಬಳಿ ಇವೆ. ಆ ಕೃಷ್ಣದೇವರಾಯನ ಕಾಲದ ಅವನ ಚಿತ್ರ, ಅವನ ಬಗೆಗಿನ ವಿವರ, ಅವನ ಕಾಲದ ನಾಣ್ಯಗಳು, ಇವುಗಳನ್ನೆಲ್ಲ ನಾನು ಸಂಗ್ರಹಿಸಿಟ್ಟಿದ್ದೀನಿ. ಇದನ್ನು ಅತ್ಯಂತ ವಿಶೇಷ ಅಂತ ಅನ್ನುವಂತೆ ಇಟ್ಟಿದ್ದೀನಿ. ಇದಲ್ಲದೆ ವಿಜಯನಗರ ಕಾಲದ ಒಂದು ವಿಶೇಷತೆ ಏನಂದರೆ, ಅವನು ಪ್ರಪಂಚದ ಅತಿ ಚಿಕ್ಕ ನಾಣ್ಯವನ್ನು ಮಾಡಿದ್ದ. ಅದರ ಸಂಗ್ರಹ ಕೂಡ ಇದೆ. ಅದು ಚಿನ್ನದ್ದು. ಅದನ್ನು ಬೇಳೆ ಅಂತ ಕರೀತಾ ಇದ್ರು. ಅದನ್ನು ಆಶುಕವಿಗಳಿಗೆ ಬಹುಮಾನದ ರೂಪದಲ್ಲಿ ಅವರುಗಳಿಗೆ ಕೊಡ್ತಿದ್ದ. ಅವರನ್ನ, ರಾಜನನ್ನು ಹಾಡಿ ಹೊಗಳುವಂಥ ಕವಿಗಳಿಗೆ, ಈಗ ನಾವು ಹೇಗೆ ನಮ್ಮ ಮನೆಯಲ್ಲಿ ಪಾರಿತೋಷಿಕ, ಇದು ಫಸ್ಟ್ ಪ್ರೈಸ್ ಬಂತು, ಸೆಕೆಂಡ್ ಪ್ರೈಸ್ ಬಂತು ಅಂತ ಹೇಳಿ ಇಟ್ಕೊಳ್ತೀವಿ, ಆ ರೀತಿ ಆಗಿನ ಕವಿಗಳು ಇವುಗಳನ್ನೆಲ್ಲ ಇಟ್ಕೊಳ್ತಾ ಇದ್ರು. ಆಗ ಬಂದಂತಹ ಈ ಕಾಯಿನ್ನು ಇದಕ್ಕೆ ಬೇಳೆ ಅಂತ ಹೇಳ್ತಾ ಇದ್ರು. ಅದಲ್ಲದೆ ನಮ್ಮ ಮೈಸೂರಿನ ಸಂಸ್ಥಾನದ ಚಿಕ್ಕದೇವರಾಜ ಒಡೆಯರು ಅವರು 31 ವರ್ಷ ರಾಜ್ಯಭಾರ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಪ್ರತಿ ವರ್ಷಕ್ಕೂ ಒಂದು ಕನ್ನಡ ನಾಣ್ಯವನ್ನು ಹೊರತಂದರು, ತಾಮ್ರದ ನಾಣ್ಯವನ್ನು. ಇದು ಚಿಕ್ಕದೇವರಾಜ ಕಾಲದ ಅವರ ವಂಶಾವಳಿ, ಚಿಕ್ಕದೇವರಾಜ ಕಾಲದ ವಿವರಗಳು, ಅವರ ಚಿತ್ರ, ಮತ್ತು ಇದು ಕನ್ನಡದ ನಾಣ್ಯ. ನೀವಿಲ್ಲಿ ಒಂದನ್ನು ನೋಡ್ಬೋದು. ಇನ್ನು 30 ಇಲ್ಲಿ ನಂಬರ್ ಪ್ರಕಾರ ಇಟ್ಟಿದ್ದೀನಿ, ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಲಾಗಿದೆ. ಇದರಲ್ಲಿ ಇದು ಒಂದೊಂದು ಕಾಯಿನ್ನು ಕೂಡ 3 ಗ್ರಾಮ್ ಇರುತ್ತೆ, 15 mm ಡಯಾಮೀಟರ್ ಇರುತ್ತೆ, ಮತ್ತು ಥಿಕ್ನೆಸ್ ಬಂದು 2 mm ಇಂದ 3 mm ವರೆಗೂ ಇರುತ್ತೆ. ಇಂತಹ ಕಾಯಿನ್ಗಳು ಅತ್ಯಂತ ವಿಶೇಷವಾದದ್ದು. ಫಸ್ಟ್ ಟೈಮ್ ಕನ್ನಡದಲ್ಲಿ, ಮೊಟ್ಟ ಮೊದಲಿಗೆ ಇದನ್ನು ಕನ್ನಡದಲ್ಲಿ ಮಾಡಿದಂಥದ್ದು. ಇದು ಒಟ್ಟಿಗೆ 31 ಕಾಯಿನ್ಗಳನ್ನು ವ್ಯವಸ್ಥಿತವಾಗಿ ಕಲೆಕ್ಟ್ ಮಾಡುವಂಥದ್ದು ಅತ್ಯಂತ ವಿಶೇಷವಾದಂಥದ್ದು. ಅಂಥದ್ದನ್ನು ನಾನು ಮಾಡಿದ್ದೀನಿ. ಆಮೇಲೆ ಹಾಗೆ ಬಂದರೆ ಮೈಸೂರಿನ ಕಿಂಗ್ಡಮ್ನಲ್ಲಿ ಇದ್ದಂತಹ ಬಿಡಿ ನಾಣ್ಯಗಳು, ಈ ನಾಣ್ಯಗಳನ್ನು ಕೂಡ ಸಂಗ್ರಹ ಮಾಡಿದ್ದೀನಿ. ಇದಲ್ಲದೆ ಮರಾಠ ಪೀರಿಯಡ್ನಲ್ಲಿ ಇದ್ದಂತಹ ಕಾಯಿನ್ಗಳು, ಮೈಸೂರು ಪೀರಿಯಡ್ಡು, ಮರಾಠ ಪೀರಿಯಡ್ದು, ಹೀಗೆಲ್ಲ ಅನೇಕ ರೀತಿಯಾದಂತಹ ಹಳೆ ಕಾಯಿನ್ಗಳೆಲ್ಲ ನನ್ನ ಬಳಿ ಇದೆ. ಅದಲ್ಲದೆ ಮೊಟ್ಟ ಮೊದಲಿಗೆ ನಾಣ್ಯ ಬಂದಿದ್ದು ಹೇಗಪ್ಪ ಅಂತಂದರೆ, ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಹೇಳಿದ್ರು. ಅಂದರೆ ನೀವು ಅಕ್ಸಾಲಿಗನ ಹತ್ರ ಹೋದಾಗ ಅವನು ಅದನ್ನು ಮೂಸೆಯಲ್ಲಿ ಕಾಯಿಸಿ
ಎರಕ ಹುಯ್ತಾನೆ. ಎರಕ ಹುಯ್ದಾಗ ಅದು ಒಂದು ರೀತಿಯಲ್ಲಿ ಮೋರಿ ಅಂತ ಜಾಗದಲ್ಲಿ ಅದು ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದನ್ನು ತಗೊಂಡು ಅದನ್ನು ಸರನೋ ಬಳೆನೋ ಏನು ಬೇಕೋ ಅದು ನೀವು ಹೇಳಿರ್ತೀರೋ ಅದನ್ನು ಮಾಡ್ತಾನೆ. ಆಗಿನ ಕಾಲದಲ್ಲಿ ಆ ಥರ ಎರಕ ಹುಯ್ದಾಗ ಮಧ್ಯದಲ್ಲಿ ಕಟ್ ಮಾಡಿ 1 ಇಂಚಿಗೆ 3/4 ಇಂಚಿಗೆ ಅದನ್ನು ಕಟ್ ಮಾಡಿ ರಾಜನ ಗುರುತನ್ನು ಅದರ ಮೇಲೆ ಹಾಕ್ತಿದ್ರು. ಪಂಚ್ ಮಾಡಿ ರಾಜನ ಗುರುತನ್ನು ಅದರ ಮೇಲೆ ಹಾಕ್ತಿದ್ರು. ಹಾಗಾಗಿ ಅದನ್ನು ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತಾರೆ. ಅದು 2ನೇ BCಯಿಂದ ಶುರುವಾದಂಥದ್ದು. ಅದು ಕೂಡ ನನ್ನ ಸಂಗ್ರಹದಲ್ಲಿ ಇದೆ. ಆಮೇಲೆ ಬಂದಂತಹ ಮೊಘಲರ ಪೀರಿಯಡಲ್ಲಿ ಬಂದಂತಹ ಅಕ್ಬರ್ ಪ್ರಮುಖವಾಗಿ ಕಾಣಿಸ್ತಾನೆ. ಅವನ ಪ್ರಾಮುಖ್ಯತೆ ಏನು ಅಂತಂದರೆ, ಅವನ ಪೀರಿಯಡ್ನಲ್ಲಿ 12 ತಿಂಗಳಿಗೆ 12 ನಾಣ್ಯಗಳನ್ನ ತರ್ತಾನೆ. ಪ್ರತಿಯೊಂದು ಪೀರಿಯಡ್ಗೂ ಇಲಾಹಿ ಮಂತ್ ಆಫ್ ಇಸ್ಲಾಂ ಅಂತ ಹೇಳ್ತಾರೆ. ಆ ನಾಣ್ಯಗಳನ್ನ ಕೂಡ ನಾನು ಸಂಗ್ರಹ ಮಾಡಿದ್ದೀನಿ. ನಾಣ್ಯದ ಮುಂಭಾಗ ಮತ್ತು ಹಿಂಭಾಗದ ಚಿತ್ರವನ್ನು ಕೊಟ್ಟಿದ್ದೀನಿ, ಅದರ ವಿವರಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ಇದನ್ನು ಕೋರಲ್ ಡ್ರಾದಲ್ಲಿ ನಾನೇ ಮಾಡ್ತೀನಿ. ಈ ಎಲ್ಲ ಶೀಟ್ಗಳನ್ನು ನಾನೇ ಮಾಡ್ತೀನಿ. ಇದರಲ್ಲಿ ಇವನಿಗೆ ಮೊಘಲಿನ ಪೀರಿಯಡ್ಗೆ ಸಂದರ್ಭಕ್ಕೆ ಸರಿ ಹೊಂದುವಂತಹ ಚಿತ್ರಗಳನ್ನ ಇಲ್ಲಿ ಹಾಕಿದ್ದೀನಿ. ಹಾಗೆ ನೋಡೋಕ್ಕೆ ಹೋದರೆ ನಾಣ್ಯವನ್ನು ನಾನು ಇಲ್ಲಿ ಇಡಬೇಕಾಗಿತ್ತು, ಆದರೆ ಅದು ಭಾಳ ದಪ್ಪ ಇರೋದರಿಂದ ಕೊನೆಯಲ್ಲಿ ಇಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಇದು ಪ್ರತಿ ತಿಂಗಳು ಅವನ ನಾಣ್ಯಗಳು ಬಂದಂತಹ ವಿವರಗಳು. ಕೊನೆಯದಾಗಿ 12 ಕಾಯಿನ್ಗಳು. ಇದರ ದಪ್ಪವನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇದನ್ನು ಮಧ್ಯದಲ್ಲಿ ಇಟ್ಟರೆ ಮಡ್ಚೋಕ್ಕೆ ಆಗ್ತಿರ್ಲಿಲ್ಲ. ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿ ಭಾಳ ದಪ್ಪ ಆಗ್ತಿತ್ತು, ಮತ್ತು ಇಷ್ಟು ವ್ಯವಸ್ಥಿತವಾಗಿ ಇಡೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಕೊನೆಯಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ, ಅದು ಕಿಟಕಿಯ ನಮೂನೆ ಇದೆ ಹಿಂದ್ಗಡೆ, ಕಿಟಕಿ ಡಿಸೈನ್ ಇದೆ ಹಿಂದ್ಗಡೆ. ಹಾಗಾಗಿ ಅತ್ಯಂತ ವಿಶಿಷ್ಟವಾಗಿದೆ ಇದು. ಏನ್ಷಿಯಂಟ್ ಪೀರಿಯಡ್ ಆದಮೇಲೆ ನಮ್ಮನ್ನು ಬ್ರಿಟಿಷರು ಆಳಿದಂಥದ್ದು ಅವರ ಸಮಯ ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಅವರು ನಮ್ಮನ್ನು 1835ರಿಂದ 1947ರವರೆಗೂ ನಮ್ಮನ್ನು ಆಳಿದರು. ಆ ಸಂದರ್ಭದಲ್ಲಿ ನಾವು ತಾಮ್ರದ ನಾಣ್ಯಗಳನ್ನ ಹಾಗೂ ಬೆಳ್ಳಿ ನಾಣ್ಯಗಳನ್ನ ಉಪಯೋಗಿಸ್ತಾ ಇದ್ವಿ. ಆ ತಾಮ್ರದ ನಾಣ್ಯಗಳನ್ನ ನಾನು ಎಲ್ಲವನ್ನು ಸಂಗ್ರಹ ಮಾಡಿದ್ದೀನಿ. ಅದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಪ್ರತಿಯೊಂದನ್ನು ಡಿನಾಮಿನೇಷನ್ ವೈಸ್ ಮತ್ತು ಇಯರ್ ವೈಸ್. ಅಂದರೆ 1/12 ಆಫ್ ಎ ಕಾಯಿನ್ ಬಂದರೆ ಅದು ಯಾವ್ಯಾವ ವರ್ಷಗಳಲ್ಲಿ ಬಂತು ಅನ್ನೋದನ್ನು ಕೂಡ, ಆ ವರ್ಷಗಳಲ್ಲಿ ಬಂದಂಥದ್ದನ್ನು ಕೂಡ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ. ನೋಡಿ, ಅದು ಈ ರೀತಿ ಇರುತ್ತೆ. ಬ್ರಿಟಿಷ್ ಕಾಯಿನ್ಸ್ ಆಫ್ ಇಂಡಿಯಾ ಅಂತ ಗೊತ್ತಲ್ಲ. ಇದು ವಿಲಿಯಂ ಕಾಲದಲ್ಲಿ ಯಾರ್ಯಾರು ಆದಮೇಲೆ ಯಾರ್ಯಾರು ಆಳಿದ್ರು ಅನ್ನುವಂಥದ್ದು. ಅದೆಲ್ಲ ಆದಮೇಲೆ ಇದು ಕ್ವೀನ್ ವಿಕ್ಟೋರಿಯಾ ಬಗ್ಗೆ, ಅವಳ ಫೋಟೋ ಮತ್ತು ಅವಳ ಬಗ್ಗೆ ವಿವರಗಳು. ಇಲ್ಲಿ ಕಾಯಿನ್ಗಳು ಶುರುವಾಗುತ್ತೆ. ನೋಡಿ, ಆ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು. ಹಾಗಾಗಿ ಅಲ್ಲಿ 1835ರಲ್ಲಿ 1/12 ಆಫ್ ಅನ್ ಎನಾ, ಅಂದರೆ ಇದು 12 ಹಾಕಿದರೆ 1 ಆಣೆ ಆಗೋದು. ಆ ಥರ 16 ಆಣೆ ಹಾಕಿದರೆ 1 ರೂಪಾಯಿ ಆಗೋದು. ಅಂದರೆ ಇದನ್ನು 16 × 12 192 ನಾಣ್ಯಗಳು ಹಾಕಿದರೆ 1 ರೂಪಾಯಿ ಆಗೋದು. ಆಗಿನ ನಾಣ್ಯದ ಬೆಲೆ ಅಷ್ಟಿತ್ತು. ಹಾಗಾಗಿ ಇವುಗಳನ್ನ ನೋಡಿ, ಇವುಗಳನ್ನ ಎಲ್ಲವನ್ನು ಇಯರ್ ವೈಸ್ 78, 82, 83, 84, 85, 86, 87, 89, ಇಲ್ಲಿ 72 ಆದಮೇಲೆ 82 ಬಂದಿದೆ. ಮಧ್ಯದಲ್ಲಿ 5 ವರ್ಷಗಳನ್ನ ಮಿಂಟ್ ಮಾಡಲಿಲ್ಲ. ನೋಟುಗಳು ಪ್ರಿಂಟ್ ಆಗತ್ತೆ, ನಾಣ್ಯಗಳು ಮಿಂಟ್ ಆಗತ್ತೆ, ಕನ್ನಡದಲ್ಲಿ ಟಂಕಿಸಲ್ಪಡುತ್ತೆ. ಇವುಗಳನ್ನ ಪ್ರತಿಯೊಂದನ್ನು ಈ ರೀತಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದೀನಿ. ಇದನ್ನು ವಿವರವಾಗಿ ನನ್ನ ಪ್ರದರ್ಶನದಲ್ಲಿ ವಿವರವಾಗಿ ಬಂದು ನೋಡ್ಬೋದು ಎಲ್ಲರೂ. ಇದು ಎಲ್ಲಿ ಟಂಕಿಸಲ್ಪಡ್ತು, ಆ ನಾಣ್ಯದ ಗಾತ್ರ, ಆ ನಾಣ್ಯದ ಶೇಪು ಮತ್ತು ಅದರ ವೆಯ್ಟು, ಹಾಗೆ ಅದು ಯಾರ ಪೀರಿಯಡಲ್ಲಿ ಬಂತು, ಯಾವ ವರ್ಷದಲ್ಲಿ ಬಂತು, ಈ ಎಲ್ಲ ವಿವರಗಳನ್ನು ಇದರಲ್ಲಿ ಕೊಟ್ಟಿರ್ತೀನಿ. ಹೀಗಾಗಿ ಅದು ವಿಶೇಷ ಅಂತ ಅನಿಸುತ್ತೆ. ಅದೇ ರೀತಿ ಎಲ್ಲ ರೀತಿಯ ಕಾಯಿನ್ಗಳನ್ನ, ಇಲ್ಲಿ ಕಾಯಿನಿನ ವಿಶೇಷತೆ ಏನಿದೆ ಅನ್ನೋದನ್ನು ಈ ರೀತಿ ವಿಶೇಷವಾದ ಮಾರ್ಕ್ ಮಾಡಿ ಅದನ್ನು ತೋರಿಸಿರ್ತೀನಿ. ನೀವು ಇದನ್ನು ಹತ್ತಿರದಿಂದ ನೋಡಿದಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇದು 1 ಕ್ವಾರ್ಟರ್ನ ಅಂತ, ಅಂದರೆ ಇದು 4 ಹಾಕಿದರೆ 1 ಆಣೆ ಆಗುತ್ತೆ, 16 ಹಾಕಿದರೆ 1 ರೂಪಾಯಿ ಆಗುತ್ತೆ. ಅಂದರೆ 16 4 64 ಈ ಥರದ ನಾಣ್ಯಗಳನ್ನ ಹಾಕಿದರೆ 1 ರೂಪಾಯಿ ಆಗುತ್ತೆ. ಇಲ್ಲಿ ಸ್ವಲ್ಪ ಜಾಗ ಉಳ್ಕೊಂಡಿದ್ದರಿಂದ ಅದನ್ನು ಫಿಲಪ್ ಮಾಡೋಕ್ಕೆ
ಕಾಯಿನಿಗೆ ಸಂಬಂಧಪಟ್ಟಂತಹ ಕೋಟ್ಗಳನ್ನ ಅಲ್ಲಿ ಹಾಕಿದ್ದೀನಿ. ಅದು ಕೂಡ ವಿಶೇಷತೆ ಅನಿಸುತ್ತೆ. ಮತ್ತು ಸಂದರ್ಭೋಚಿತವಾಗಿರೋದ್ರಿಂದ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ಬ್ರಿಟಿಷರು ನಮ್ಮನ್ನು 1835ರಿಂದ 1947ರವರೆಗೂ ಆಳಿದ್ರು ಅಂತ ಹೇಳಿದೆ. ಅಲ್ಲಿವರೆಗೂ ₹1 ತನಕ ಎಲ್ಲ ನಾಣ್ಯಗಳು ಬಂತು. ಅವುಗಳೆಲ್ಲ ನನ್ನ ಸಂಗ್ರಹದಲ್ಲಿದೆ, ಡಿನಾಮಿನೇಷನ್ ವೈಸು ಮತ್ತು ಇಯರ್ ವೈಸು. ಅದಲ್ಲದೆ ಅದೇ ಸಮಯದಲ್ಲಿ ಬ್ರಿಟಿಷರು ಬೆಳ್ಳಿ ನಾಣ್ಯವನ್ನು ಹೊರತಂದರು. ಅದು ಕೂಡ 2 ಆಣೆ, 4 ಆಣೆ, ₹1/2, ₹1. ಆ ಎಲ್ಲ ಕಾಯಿನ್ಗಳನ್ನು ಕೂಡ ನಾನು ಸಂಗ್ರಹ ಮಾಡಿದ್ದೀನಿ. ಕೆಲವು ನಾಣ್ಯಗಳು ಅತ್ಯಂತ ದುರ್ಲಭವಾಗಿದೆ, ಹಾಗಾಗಿ ಅವುಗಳು ನನಗಿನ್ನೂ ಸಿಕ್ಕಿಲ್ಲ. ಅದು ಕೆಲವ್ರ ಹತ್ರ ಇರುತ್ತೆ, ಅವ್ರುಗಳು ಅದನ್ನು ಕೊಡೋದಕ್ಕೆ ಇಷ್ಟನೂ ಪಡೋದಿಲ್ಲ. ಅದನ್ನು ಬಿಟ್ಟರೆ 98% ಎಲ್ಲ ನಾಣ್ಯಗಳು ನನ್ನ ಬಳಿ ಇದೆ. ಇದು ಕೂಡ ನನ್ನ ವಿಶೇಷತೆ ಏನಂದರೆ, ಎಲ್ಲ ನಾಣ್ಯಗಳು ಯೂಸ್ ಮಾಡದೇ ಇರುವಂತಹ ನಾಣ್ಯಗಳು. ಅಂದರೆ ಅದನ್ನು ಮಿಂಟ್ ಕಾಯಿನ್ಸ್ ಅಂತ ಹೇಳ್ತೀವಿ, UNC ಕಾಯಿನ್ಸ್, ಅನ್ಸರ್ಕ್ಯುಲೇಟೆಡ್ ಕಾಯಿನ್ಸ್ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ. ಹಾಗೆ ಅನ್ಸರ್ಕ್ಯುಲೇಟೆಡ್ ಕಾಯಿನ್ಸ್ ನೋಡಿ, ಇದು 1841ರಲ್ಲಿ ಬಂದಂತಹ ನಾಣ್ಯ. ಇದು 2 ಆಣೆ. ಅದರ ವಿಶೇಷತೆಗಳನ್ನೆಲ್ಲ ಅಲ್ಲಿ ಕೊಟ್ಟಿರ್ತೀನಿ. ಇವುಗಳಲ್ಲಿ ಯಾವುದೇ ನಾಣ್ಯ ನನಗೆ ಸಿಕ್ಕಿಲ್ಲ ಅಂತಂದರೆ ಆ ಜಾಗವನ್ನು ಖಾಲಿ ಬಿಟ್ಟಿರ್ತೀನಿ. ಮುಂದೆ ಯಾವಾಗಲಾದ್ರು ಸಿಕ್ಕಾಗ ಅಲ್ಲಿ ಹಾಕ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಅದು ಇಟ್ಟಿರ್ತೀನಿ. ನನ್ನ ಹತ್ರ ಎಲ್ಲ ಇದೆ ಎನ್ನುವ ಹೆಗ್ಗಳಿಕೆ ನನಗೇನಿಲ್ಲ. ಇಲ್ಲಿ ನೋಡಿ, 2 ಆಣೆ ಜೊತೆಗೆ ₹1/4 ಅನ್ನೋದು ಕೂಡ ಬರುತ್ತೆ, ಗೊತ್ತಾಯ್ತಲ್ಲ? ₹1/4 ಅನ್ನೋದಿದೆ, ಅದು ನೋಡಿ, ಅದರ ಗಾತ್ರ ನೋಡಿ, ಅಂದರೆ ನಿಮಗೆ ಅದು ಅರ್ಥ ಆಗುತ್ತೆ. ಅದಕ್ಕೆ ಎಲ್ಲ ರೀತಿಯಾದ ವಿವರಗಳನ್ನು ಕೊಟ್ಟಿದ್ದೀನಿ. ಅದರ ಮೇಲ್ಗಡೆ ಉರ್ದುನಲ್ಲಿ ಲಿಪಿ ಇರೋದು ಕೆಲವು ಟೈಮು, ಆ ಉರ್ದು ಲಿಪಿಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಹೀಗಾಗಿ ನನ್ನ ಸಂಗ್ರಹ, ನನ್ನ ವಿವರಗಳು ಅತ್ಯಂತ ವಿಶೇಷತೆಯಿಂದ ಒಳಗೊಂಡಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ₹1/4 ನೋಡಿದ್ರಿ. ಅದಾದ ಮೇಲೆ ಇದು ₹1/2, 8 ಆಣೆ. ಅದು ವಿಶೇಷತೆ, ಗೊತ್ತಾಯ್ತಲ್ಲ? ಇದರಲ್ಲಿ ಕೆಲವು ನಾಣ್ಯಗಳು ನನ್ನ ಬಳಿ ಇಲ್ಲ, ಅದಕ್ಕೆ ವೆರಿ ರೇರ್ ಅನ್ನುವಂಥ ಒಂದು ಟ್ಯಾಗ್ಲೈನ್ ಹಾಕಿ ಬಿಟ್ಟಿದ್ದೀನಿ. ಬಹುಶಃ ಮುಂದೆ ಸಿಕ್ಕಾಗ ಅದನ್ನು ಹಾಕಬೇಕು ಅನ್ನೋ ಯೋಚನೆ ಇದೆ ನನಗೆ. ಅದು ಅದರ ವಿವರಗಳು. 8 ಆಣೆ ಆದಮೇಲೆ ಆಮೇಲೆ ಬರುವಂಥದ್ದು ₹1. ಅವು ಕೂಡ ಅತ್ಯಂತ ವಿಶೇಷತೆಯಿಂದ ಕೂಡಿದಂಥದ್ದು. ಕಾರಣ, ಆಗಿನ ಕಾಲದಲ್ಲಿ ₹1ನ ಬಹಳಷ್ಟು ಜನ ಮನೆಯಲ್ಲಿ ಸಂಗ್ರಹ ಮಾಡ್ತಿದ್ರು. ಇದು ನೋಡಿ, ವಿಲಿಯಂ IV 1835ರಲ್ಲಿ ಬಂದಂತಹ ಮೊದಲನೇ ₹1 ಕಾಣಿಸ್ತಿದೆಯಾ? 1835ರಲ್ಲಿ ಬಂದಂತಹ ನಾಣ್ಯ. ಅಲ್ಲಿಂದ ಹಿಡ್ಕೊಂಡು 1947ರವರೆಗೂ ಎಲ್ಲ ನಾಣ್ಯಗಳು ನನ್ನ ಬಳಿಯಲ್ಲಿ ಇದೆ. ₹1 ಕಾಯಿನ್ನ ನಾನು ತೋರಿಸ್ತಾ ಇದ್ದೆ. ಹಾಗಾಗಿ ಇಲ್ಲಿ ನೋಡಿ, ಎಲ್ಲ ನಾಣ್ಯಗಳು ನನ್ನ ಸಂಗ್ರಹದಲ್ಲಿದೆ. ಅದರಲ್ಲಿ 1939 ಅದು ಮಾತ್ರ ನನ್ನ ಹತ್ರ ಇಲ್ಲ. ಅದು ಅತ್ಯಂತ ದುರ್ಲಭ ಸಿಗೋದು, ಹೀಗಾಗಿ ಅದು ನನ್ನ ಬಳಿ ಇಲ್ಲ. ಆದರೆ 1945 ತನಕ ಇರುವಂಥ ಎಲ್ಲ ಕಾಯಿನ್ಗಳು, ಎಲ್ಲ ನಾಣ್ಯಗಳು ಮತ್ತು ಅದರ ವಿಶೇಷತೆಗಳನ್ನ ಅಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಈ ನನ್ನ ಸಂಗ್ರಹ ಇಷ್ಟೊಂದು ವಿಶೇಷತೆಯಿಂದ ಕೂಡಿದೆ. ಅದಕ್ಕಾಗಿ ಎಲ್ಲರೂ ಆಶ್ಚರ್ಯ ಪಡೋದ್ರ ಜೊತೆಗೆ ಸಂತೋಷವನ್ನು ವ್ಯಕ್ತಪಡಿಸಿ ನನಗೆ ಅತ್ಯಂತ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಇದಾದ ಮೇಲೆ ನಾವು 1947ರಿಂದ ನಾವು ರಿಪಬ್ಲಿಕ್ ಇಂಡಿಯಾ ಆಗೋ ತನಕ, ನಮಗೆ ಸ್ವಾತಂತ್ರ್ಯ ಬಂದರೂ ಕೂಡ 3 ವರ್ಷ ನಾವು ಬ್ರಿಟಿಷರ ಕಾಯಿನ್ಗಳನ್ನೇ ಯೂಸ್ ಮಾಡ್ತಾ ಇದ್ವಿ. 1950ರಿಂದ ನಾವು ನಮ್ಮ ಕಾಯಿನ್ಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ಬಂದಂತಹ 1 ಪೈಸೆಯಿಂದ ಹಿಡ್ಕೊಂಡು ಈಗಿನ ₹20ವರೆಗೂ ಎಲ್ಲ ಕಾಯಿನ್ಗಳು ಡಿನಾಮಿನೇಷನ್ ವೈಸ್, ಇಯರ್ ವೈಸ್ ನನ್ನ ಸಂಗ್ರಹದಲ್ಲಿದೆ. ಅದಲ್ಲದೆ ಸಂಸ್ಮರಣಾರ್ಥಕ ಕಾಯಿನ್ಗಳನ್ನ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಹೊರತಂದಿದೆ, ಅದು ಕೂಡ ನನ್ನ ಸಂಗ್ರಹದಲ್ಲಿದೆ. ಅದಕ್ಕೆ ಕಮಮರೇಟಿವ್ ಕಾಯಿನ್ಸ್ ಅಂತಲೂ ಹೇಳ್ತಾರೆ. ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಿರ್ಬೋದು, ಇದನ್ನು ನಾನು ಇಷ್ಟೊಂದು ವ್ಯವಸ್ಥಿತವಾಗಿ ಇಯರ್ ವೈಸು ಮತ್ತು ಡಿನಾಮಿನೇಷನ್ ವೈಸು ಹೇಗೆ ಸಂಗ್ರಹ ಮಾಡಿದ್ದೀನಿ ಅಂತ. ಇದು ಏನು ಆಶ್ಚರ್ಯ ಪಡಬೇಕಾದಂಥ ವಿಷಯ ಇಲ್ಲ. ಈಗ ಈ ನನ್ನ ಸಂಗ್ರಹದ ಲೈನಿಗೆ ನೀವು ಕೂಡ ಬಂದರೆ ಯಾರೇ ಆಗಲಿ ಸಂಗ್ರಹ ಮಾಡ್ಬೋದು. ಬಹುಶಃ ಇಲ್ಲಿ ನೋಡ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ನನಗಿಂತ ಕಮ್ಮಿ ವಯಸ್ಸಿನವರೇ ಆಗಿರ್ತಾರೆ ಅಂತ ಭಾವಿಸಿ, ನಾನು ಅವ್ರು ನನಗಿಂತ ಹೆಚ್ಚಿಗೆ ನೀವುಗಳು ಅತ್ಯಂತ ವ್ಯವಸ್ಥಿತವಾಗಿ ಸಂಗ್ರಹ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಇದರದೇ ಆದಂತಹ ಮೂಲ ಜಾಗಗಳಿವೆ. ಅಲ್ಲಿ ವ್ಯಾಪಾರಿಗಳು ಇದನ್ನು ಮಾರ್ತಾರೆ.
ಮತ್ತು ಕೆಲವು ಹವ್ಯಾಸಿಗಳು ಇದನ್ನು ಎಕ್ಸ್ಚೇಂಜ್ ಮಾಡ್ತಾರೆ, ನಾಣ್ಯಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಅವ್ರ ಹತ್ರ ಇರೋದು ನಮಗೆ ಕೊಟ್ಟು, ನಮ್ಮ ಹತ್ರ ಇರೋದು ಅವ್ರು ತೊಗೊಂಡು ಮಾಡ್ತಾರೆ. ಹೀಗೆ ಅನೇಕ ರೀತಿಯಾಗಿ ಮಾಡಿ ಇವುಗಳನ್ನ ಸಂಗ್ರಹಿಸ್ಬೋದು. ಇದನ್ನು ಒಂದೇ ದಿವಸದಲ್ಲಿ, ಒಂದೇ ತಿಂಗಳಲ್ಲಿ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ಮಾಡೋಕ್ಕಾಗೋದೇ ಇರುವಂಥದ್ದು. ಇದು ಅತ್ಯಂತ ತಾಳ್ಮೆಯಿಂದ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ಅದ್ರ ಪ್ರಕಾರ ಮಾಡ್ತಾ ಹೋಗಬೇಕು. ನನ್ನ ಸಂಗ್ರಹ 40 ವರ್ಷಗಳ ಸಂಗ್ರಹ. ಹಾಗಾಗಿ ಇವುಗಳನ್ನ ಇಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆ. ಇದು ಕೇವಲ ಒಂದು ದಿವಸದಲ್ಲಿ, ಒಂದು ತಿಂಗಳಲ್ಲಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಆದಂಥದ್ದಲ್ಲ.